ನೋಡಿ, ಪ್ರಕರಣಕ್ಕೊಂದು ತಿರುವು ಈಗ. ಇದು ಉದ್ದೇಶಪೂರ್ವಕ ಹತ್ಯೆ, ಪ್ರೀ ಪ್ಲಾನ್ ಮಾಡಿ ಮೀನಾಳ ಹತ್ಯೆಯನ್ನು ಮಾಡಲಾಗಿದೆ. ಹಂತಕ ಒಬ್ಬನೇ ಅಲ್ಲ, ಅವನ ಜೊತೆ ಇನ್ನೂ 3 ಜನ ಇದ್ದರು ಅಂತಂದ್ಬಿಟ್ಟು ಮೃತಪಟ್ಟ ಮೀನಾಳ ಸಹೋದರ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್. ಹಾಗಾದರೆ ಅದು ಕೇವಲ ಮದುವೆಯನ್ನು ಮುಂದೂಡಿದ್ದಕ್ಕೆ ಮಾತ್ರ ಮಾಡಿರ್ತಕ್ಕಂಥ ಕೊಲೆ ಅಲ್ಲ. ಇನ್ನು ಆ ಹುಡುಗಿ ಬಗ್ಗೆ ಏನು ದ್ವೇಷ? ಕರ್ಕೊಂಡು ಹೋದ ಮನೆಗೆ ಹೋಗೋಣ ಬನ್ನಿ ಅಂತ. ಏನಂತ ಹೇಳ್ತಾರೆ? ತುಂಬ ಒತ್ತಾಯ ಮಾಡ್ತಿದ್ದು ನಾವತ್ತು ನಿಮಗೆ ಮನೆಗೆ ಹೋಗೋಣ ಬನ್ನಿ, ಮನೆಗೆ ಅವ್ರ ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗಿ. ಹಾಂ, ಯಾರ ಮನೆ ಅದು? ಪ್ರಕಾಶ್ ಅವರು. ಎಲ್ಲಿ? ಹಮಿಯಾಲ. ಹಾಂ, ಎಲ್ಲ ಹೋದ್ರ ಅವತ್ತು? ಎಲ್ಲ ಹೋಗಿಲ್ಲ, ತಾಯಿ ತಂಗಿ ಅಮ್ಮ ಮಾತ್ರ ಬಾಕಿ ಇದೆ. ನಾನು ಅಣ್ಣ ಹೋದೆ. ಅಲ್ಲಿಂದ ಹೋಗ್ಬಿಟ್ಟು ನಾನೊಂದು ಫಂಕ್ಷನ್ಗೆ ಹೋದೆ. ಅಣ್ಣ ಅಲ್ಲೇ ಬಾಕಿ ಅದ. ಇವರು ಮಧು ಅನ್ನೋರು ಪಿಕಪ್ಪಲ್ಲಿ ಇವನು ವಾಪಸ್ ಬಂದುಬಿಟ್ಟು ಕರೆದಿದ್ದೆ. ಅಲ್ಲ, ಈಗ ಉದ್ದೇಶಪೂರ್ವಕವಾಗಿ ಹಿಂಗೆ ಮಾಡಿದಾನೆ ಅಂತ ಅಂದ್ರೂ ಕೂಡ ಕಾರಣ ಏನು? ಕಾರಣ ಗೊತ್ತಿಲ್ಲ ಕತೆ. ನಿಮ್ಗೆ ಒಪ್ಪಿಗೆ ಇತ್ತ ಅಂದರೆ? ಒಪ್ಪಿಗೆ ಇತ್ತು. ಬಟ್ ನಿಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದ್ದಾನೆ ಅಂತ ಹೇಳ್ತೀರಾ ನೀವು? ತಪ್ಪಿಸಿದ್ದಾನೆ. ನಿಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ? ಅಲ್ಲ, ಬಟ್ ನಿನ್ನೆ ನಿಮ್ಮ ತಂದೆಯವರು ಹೇಳ್ತಿದ್ರು, ನಾನು 1 ವಾರದ ಹಿಂದೆ ಅಕ್ಕನ ಮನೆಗೆ ಹೋಗಿದ್ಲು ನನ್ನ ಮಗಳು. ಅಲ್ಲಿಂದ ಅವಳ ಮನಸ್ಸು ಬದಲಾಗಿತ್ತು. 1 ವಾರದಿಂದ ನನ್ನ ಫೋನ್ಗೆ ಕರೆ ಮಾಡಿ ಹುಡುಗನ ಜೊತೆ ಮಾತಾಡಿ ಹೇಳಿದ್ಲು, ನನಗೆ ಇಷ್ಟ ಇಲ್ಲ, ಯಾವ ಕಾರಣಕ್ಕೂ ನಾನು ನಿನ್ನ ಮದುವೆ ಆಗೋಲ್ಲ ಅಂತ ಹೇಳಿದ್ಲು ಅಂತ ನಿಮ್ಮ ತಂದೆ ಹೇಳ್ತಿದ್ರು. ಹಾಗೆ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಹೆಂಗೆ ತೆಗೆದ್ರೆ ಆಗ್ತೀನಿ, ಮದುವೆ 18 ವರ್ಷ ಆಗೋ ತನಕ ಮದುವೆ ಆಗಲ್ಲ ಅಂತ ಹೇಳಿದ್ಲು ಅವಳು. ಹೇಳ್ಬಿಟ್ಟು ಆಮೇಲೆ ಅವನು ಈಗ ಇಲ್ಲಿ ನಾವು ಊರಲ್ಲಿ ಆಂತಕ ಅಂದರೆ ಅವನ ಹೊರಗಡೆ ಬಿಟ್ಟರೆ ಎಲ್ಲರಿಗೂ ಆಂತಕನೇ. ಯಾಕೆಂದರೆ ಅವನು ಒಂದು ನೇಣಾಕಬೇಕು, ಒಂದು ಇದು ಮಾಡಬೇಕು. ಇಲ್ಲಿ ನಾವು ಆ ಕಡೆ ಈ ಕಡೆ ತಿರುಗಾಡುವಾಗ ಈಗ ನಾನೀಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಿನಗೆ, ಇನ್ನೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಬ್ಬರು ಸೈನ್ ಮಾಡಿದ್ದಾರೆ ಬಾಡಿ ತೊಗೊಂಡು ಹೋಗಾಗ. ಈಗ ಅವನು ಹೊರಗಡೆ ಬಿಟ್ಟ ಮೇಲೆ ಅವರಿಗೆ ಯಾರಾದರೂ ಏನಾದರೂ ಮಾಡಿದರೆ ಏನು ಮಾಡೋಕೆ? ಅವನು ಏನಾದರೂ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಗ್ಯಾರಂಟಿ ಮಾಡೇ ಮಾಡ್ತಾನೆ. ಈಗ ಈ ರೀತಿ ಇಲ್ಲಿ ಅಂಥ ಚಿಕ್ಕ ಹುಡುಗಿನ ಕೊಚ್ಚಿ ಕೊಲೆ ಮಾಡಿದ್ಮೇಲೆ ಮಾಡದೇ ಇರುತ್ತಾನೆ, ಅವನು ಮಾಡಿಯೇ ಮಾಡ್ತಾನೆ. ಅಂದರೆ ಅದು ಹೊರಗೆ ಬರ್ತಾನೆ ಅಂತ ಹೇಳ್ತೀರಾ ನೀವು? ಕಾನೂನಿದ್ರಿಂದ ಖಂಡಿತ ಹೊರಗಡೆ ಬಂದೇ ಬರ್ತಾರೆ ಸರ್. ನಾವು ಎಷ್ಟು ಕೇಸ್ ನೋಡಿಲ್ಲ ಹೇಳಿ, ಹೊರಗಡೆ ಬಂದೇ ಬರ್ತಾರೆ. ಅಂದರೆ ನಮ್ಮ ಇದರಲ್ಲಿ ಅವನ ಹೊರಗಡೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಕೊಲೆ ಆಯಿತು, ರುಂಡ ಸಿಕ್ತು, ಎಲ್ಲ ಓಕೆ. ಬಟ್ ಈಗೇನೋ ಪ್ರಕರಣಕ್ಕೊಂದು ಟ್ವಿಸ್ಟ್, ಇದು ಉದ್ದೇಶಪೂರ್ವಕ ಅಂತ ಹೇಳ್ತಾರೆ. ಹಾಗಾದರೆ ಏನು ಕಾರಣ? ಅವ್ರ ಸಹೋದರ ಮಾತನಾಡಿರ್ತಕ್ಕಂಥದ್ದು ಸ್ವಲ್ಪ ಅನುಮಾನ ಮೂಡಿಸಲ್ವಾ ಅಂತ. ಅರವಿಂದ್, ಏನು ಕಳೆದ 3 ದಿನಗಳ ಹಿಂದೆ ಏನು 10ನೇ ತರಗತಿ ಬಾಲಕಿ ಹತ್ಯೆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ದಿನ ಎಂಗೇಜ್ಮೆಂಟ್ ನಡೆದಿದ್ದಂತಹ ದಿನದಲ್ಲಿ ಆತ ಉದ್ದೇಶಪೂರ್ವಕವಾಗಿ ಮತ್ತೊಂದು ಊರಿನಲ್ಲಿ ಒಂದು ಗೃಹ ಪ್ರವೇಶ ಇದೆ. ಹೀಗಾಗಿ ಇವರ ಸಹೋದರರನ್ನೆಲ್ಲ ಉದ್ದೇಶಪೂರ್ವಕವಾಗಿ ಒಂದು ಮನೆಯ ಗೃಹ ಪ್ರವೇಶಕ್ಕೆ ಅಲ್ಲಿ ಕರ್ಕೊಯ್ತಾನೆ, ಬಲವಂತವಾಗಿ ಕರೆದೊಯ್ದು ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗುವಂತೆ ಮಾಡ್ತಾನೆ. ಆ ಒಂದು ಕಾರ್ಯಕ್ರಮದಲ್ಲಿ ಇವರಿಬ್ರು ಸಹೋದರರು ಕೂಡ ಭಾಗಿಯಾಗ್ತಾರೆ. ಅವ್ರು ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವನು ಇದೇ ಒಂದು ಸ್ಥಳೀಯ ಗ್ರಾಮಸ್ಥರ ಜೊತೆಗೆ ಪಿಕಪ್ ವಾಹನದಲ್ಲಿ ಬಂದು ಮನೆಯಲ್ಲಿ ಒಂದು ರೀತಿ ಹಲ್ಲೆಯನ್ನ ಮಾಡಿ ಈ ರೀತಿ ದುಷ್ಕೃತ್ಯ ಎಸಗಿರ್ತಕ್ಕಂಥದ್ದು ಕೂಡ ಇದೀಗ ಹೇಳ್ತಾ ಇದ್ದಾರೆ. ಹಾಗಾಗಿ ಈತನ ಬಂಧನ ಮಾಡಿದ್ರೆ ಮಾತ್ರ ಸಾಲದು, ಇವನು ಬೇಲ್ ತಗೊಂಡು ಹೊರಗೆ ಬಂದ್ರೆ ಗ್ರಾಮಸ್ಥರಲ್ಲೂ ಒಂದಲ್ಲ ಯಾರ ಮೇಲಾದ್ರೂ ಅಟ್ಯಾಕ್ ಮಾಡುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಹಾಗಾಗಿ ಆತನಿಗೆ ಜೈಲಿಗೆ ಸಾಕಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಸಜೆ ಆಗ್ಬೇಕು ಅಥವಾ ಮರಣದಂಡನೆಯನ್ನಾದರೂ ಕೊಡಬೇಕು ಅನ್ನೋದು ಕೂಡ ಗ್ರಾಮಸ್ಥರು ಮತ್ತೆ ಆಕೆಯ ಕುಟುಂಬಸ್ಥರು ಹೇಳುವಂತ ಮಾತುಗಳು. ಅರವಿಂದ್, ಅಲ್ಲ ಮಲ್ಲಿಕಾರ್ಜುನ್, ಇವಾಗ ಆಕೆಯನ್ನ ಕೊಲೆ ಮಾಡೋದಕ್ಕೆ ಇನ್ನೇನಾದರೂ ನಿರ್ದಿಷ್ಟ ಕಾರಣ ಇರಬಹುದಾ ಅಂತ? ಮೂಲಗಳ ಪ್ರಕಾರ ಆತ ಸಾಕಷ್ಟು ಬಾರಿ ತುಂಬಾ ಇಷ್ಟಪಡ್ತಾ ಇರ್ತಾನೆ. ಈ ಬಾಲಕಿಗೆ ಇಷ್ಟ ಇಲ್ಲ ಅಂದ್ರೆ ಇವನಿಗೆ ಮಾತ್ರ ಆಕೆ ಮೇಲೆ ತುಂಬಾ ಇಷ್ಟ ಇರುತ್ತೆ. ಆಕೆಗೆ ಅಲ್ಲದೆ ಹೃದಯ ಸಂಬಂಧಿತ ಕಾಯಿಲೆಗಳಿರುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಆದ್ರೆ ಕಳೆದ 1 ವಾರದಿಂದ ಈತನ ಜೊತೆ ಮದುವೆ ಆಗ್ಲೂ ಕೂಡ ನಿರಾಕರಣೆಯನ್ನ ಬಾಲಕಿ ಮಾಡಿರ್ತಾಳೆ. ಆ ಬಾಲಕಿ ಅಕ್ಕನ ಮನೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಮಾತನ್ನ ಹೇಳಿರೋದ್ರಿಂದ ಈತ ಒಂದ್ ರೀತಿ ಖಿನ್ನತೆಗೆ ಒಳಗಾಗಿರ್ತಾನೆ. ಖಿನ್ನತೆಗೆ ಒಳಗಾಗಿ ಮನೆಗೆ ಆಗಾಗ ಬಂದು ಎಂಗೇಜ್ಮೆಂಟ್ ಮಾಡ್ಕೊಡಿ ನಿಮ್ಮ ಮಗಳನ್ನ ಅಂತೆಲ್ಲ ಬಹಳ ಒತ್ತಾಯಪೂರ್ವಕವಾಗಿ ಹೇಳಿರ್ತಾನೆ. ಆದ್ರೂ ಕೂಡ ಆ ದಿನ ಸಂಜೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬಂದು ಹೋದಾಗ ನಿಮ್ಮ ಕುಟುಂಬಸ್ಥರ ಯಾರೋ ಕಂಪ್ಲೇಂಟ್ ಕೂಡ ಮಾಡಿರ್ತಕ್ಕಂಥದ್ದು, ಈ ಮದುವೆಯನ್ನ ನಿಲ್ಸ್ಲೇಬೇಕು, ಎಂಗೇಜ್ಮೆಂಟ್ ಅನ್ನು ನಿಲ್ಸ್ಲೇಬೇಕು ಅನ್ನೋ ರೀತಿಯಲ್ಲಿ ನೀವು ಈ ರೀತಿ ಮಾಡಿದ್ದೀರಾ ಅನ್ನೋದು ನನಗೆಲ್ಲೋ ಅನುಮಾನ ಇದೆ.
ಏನಾದ್ರೂ ಮಾಡಿ 2 ವರ್ಷಕ್ಕಾದ್ಮೇಲೆ ನಾನು ಮದುವೆ ಮಾಡ್ತೀನಿ ಅಂದಾಗ ಆ ಬಾಲಕಿಯ ತಾಯಿಯವ್ರು ಹೇಳ್ತಾರೆ, ಹೌದು ನಾವೇ ಹೇಳಿರೋದು ಏನ್ ಇವಾಗ ಅಂತ ಕೇಳಿದಾಗ ಸೊ ಅಲ್ಲಿ ಒಂದಷ್ಟು ಮಾತಿಗೆ ತಾರಕ ಹೇಳಿ ಈ ಒಂದು ದುಷ್ಕೃತ್ಯ ನಡೆದಿರ್ತಕ್ಕಂಥದ್ದು ಅರವಿಂದ್. ಈ ಸಹೋದರ ಮಾತಾಡಬೇಕಾದ್ರೆ ನಮ್ಮಿಬ್ಬರನ್ನ ಕೂಡ ದಿಕ್ ತಪ್ಪಿಸ್ದ ಅವನು ಅಂತ ಏನೋ ಹೇಳ್ದಂಗಿತ್ತು. ಯಾವ ಥರ ಏನು ದಿಕ್ ತಪ್ಪಿಸಿದ್ದು ಅಂತ? ಅಂದ್ರೆ ಈ ಎಂಗೇಜ್ಮೆಂಟ್ ನಡೆದ ದಿನದ ಅದೇ ದಿನ ಪಕ್ಕದ ಊರಿನಲ್ಲಿ ಇನ್ನೊಂದು ಮನೆಯ ಗೃಹ ಪ್ರವೇಶ ಇರುತ್ತೆ. ಈತನ ಏನು ಪ್ರಕಾಶ್ ಏನಿದಾನೆ ಆತನ ಅಣ್ಣನ ಮನೆಯಲ್ಲಿ ಗೃಹ ಪ್ರವೇಶ ಕೂಡ ಅದೇ ದಿನ ಇರುತ್ತೆ. ಒಳ್ಳೆಯ ದಿನ ಅಂತ ನಿಶ್ಚಿತಾರ್ಥ ಪ್ಲಸ್ ಗೃಹ ಪ್ರವೇಶ ಕೂಡ ಇಟ್ಕೊಂಡಿರೋದ್ರಿಂದ ಅಣ್ಣನ ಮನೆಗೂ ಕೂಡ ಹೋಗ್ಬೇಕಾಗುತ್ತೆ ಅನ್ನೋದು ಮಧ್ಯಾಹ್ನದ ನಂತರ ಈ ಸಹೋದರರಿಗೆ ಹೇಳ್ತಾರೆ. ಆಗ ಈ ಸಹೋದರರು ಬೇಡ, ಇವತ್ತು ಎಂಗೇಜ್ಮೆಂಟ್ ಆಗಿದೆ, ಒಂದಷ್ಟು ಕೆಲಸ ಕಾರ್ಯಗಳು ಕೂಡ ಮನೇಲಿ ಬಾಕಿ ಇದೆ ಅಂದಾಗ್ಲೂ ಒತ್ತಾಯಪೂರ್ವಕವಾಗಿ ಕರೆದೊಯ್ತಾನೆ. ಕರೆದೋಗಿ ಆತನ ಗೃಹ ಪ್ರವೇಶ ಮನೆಯಲ್ಲಿ ಬಿಟ್ಬಿಟ್ಟು ಸೊ ಇವನ್ ಮತ್ತೆ ಇದೇ ಮನೆಗೆ ಬಂದು ಇಲ್ಲಿ ಜಗಳ ಆಗಿರ್ತಕ್ಕಂಥದ್ದು ಮಾತ್ರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಸಹೋದರರು ಇದು ಉದ್ದೇಶಪೂರ್ವಕವಾಗಿ ನನ್ನ ಸಹೋದರಿಯನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದು ಕೂಡ ಸಹೋದರರ ಮಾತಾಗಿರ್ತಕ್ಕಂಥದ್ದು ಅರವಿಂದ್. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕಾರಣಗಳು ಏನಾದರೂ ಇರಲಿ, ಹಿನ್ನೆಲೆ ಏನಾದರೂ ಇರಲಿ, ಆದರೂ ಒಬ್ಬ ಮುಗ್ಧ ಬಾಲಕಿ ಪಾಪ ತನ್ನ ಜೀವ ಕಳ್ಕೊಂಡಿರ್ತಕ್ಕಂಥದ್ದು ಇದು ದೊಡ್ಡ ಅನ್ಯಾಯ ಇದು.